ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಮಾದೇವ ತುಂಬಾ ಕೋಪ ಮಾಡಿಕೊಂಡು ಕಾವ್ಯ ನಾನು ವಾಶ್ರೂಮಿಗೆ ಹೋಗಿ ಬರ್ತೀನಿ ಅಂತ ಅಲ್ಲಿದ್ದ ಹೋಗ್ಬಿಡ್ತಾಳೆ. ಅಣ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಸೈಡಿಗೆ ಬರ್ತೀಯ ಅಂದಾಗ ಏನೋ ನನ್ನ ಹತ್ರ ಮಾತಾಡಬೇಕಾ, ನನ್ನ ಹತ್ರ ನಿಂದೇನು ಮಾತು ಅಂತ ಹೇಳ್ತಾನೆ. ಹೊಸಿ ಹೇಳ್ತೀನಿ ಬಾರಣ ಅಂತ ಮಾದೇವ ಕರ್ಕೊಂಡು ಬರ್ತಾನೆ. ಆವಾಗ ಕಾವ್ಯ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ನಾನು ನಿಜವಾಗ್ಲೂ ತಪ್ಪು ಮಾಡ್ತಾ ಇದ್ದೀನಿ, ಮಾದೇವಗೆ ಎಷ್ಟೆಲ್ಲ ಅವಮಾನ ಮಾಡ್ತಾ ಇದ್ದಾರೆ, ಅದನ್ನು ನೋಡಿಕೊಂಡು ನನ್ನ ಕೈಯಲ್ಲಿ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಹಾಗಂತ ಎಲ್ಲರ ಮುಂದೆ ಮಹಾದೇವನ ನನ್ನ ಗಂಡ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಈ ಮದುವೆನ ಇಷ್ಟಪಟ್ಟು ಆಗಿಲ್ಲ, ನಾನು ಈ ಮದುವೆನ ಬಲವಂತವಾಗಿ ಮಾಡ್ಕೊಂಡಿರೋದು. ಹಾಗಂತ ಮಹಾದೇವಗೆ ಅವಮಾನ ಮಾಡಿದರೆ ನಾನು ಸುಮ್ಮನೆ ಇರಬೇಕಾ ಅಂತ ಕಾವ್ಯ ಕೋಪ ಮಾಡಿಕೊಂಡು ಬರ್ತಾಳೆ. ಅದೇ ಟೈಮ್ಗೆ ಮಹಾದೇವ ಕೂಡ ನೋಡೋಣ, ಎಲ್ಲ ಹೆಣ್ಮಕ್ಳು ಕೂಡ ನಮ್ಮನೆ ಹೆಣ್ಮಕ್ಳು ಥರನೇ ತಿಳ್ಕೊಬೇಕು, ಅವ್ರ ಹತ್ರ ನಾವು ಪ್ರೀತಿಯಿದ್ದ ವಿಶ್ವಾಸದಿದ್ದ ಇರಬೇಕೇ ಹೊರತು ಅವ್ರ ಮನಸ್ಸಿಗೆ ನೋವಾಗ ಹಾಗೆ ನಡ್ಕೋಬಾರ್ದು ಅಂತ ಹೇಳಿದಾಗ ಇದನ್ನೆಲ್ಲ ಹೇಳೋಕ್ಕೆ ನೀನು ಯಾರು, ನಾವು ಹೈ ಪ್ರೊಫೈಲ್ ಜನಗಳು, ಈ ಥರ ಫಂಕ್ಷನಲ್ಲಿ ಇದೇ ರೀತಿ ಇರುತ್ತೆ, ನಿನಗಿದೆಲ್ಲ ಎಲ್ಲಿ ಗೊತ್ತಾಗಬೇಕು, ನೋಡಿದ್ರ ಡೂಡ್ಸ್ ಇವನು ನನ್ನ ಹತ್ರ ಬಂದು ನನಗೇನು ಬುದ್ಧಿವಾದ ಹೇಳೋಕ್ಕೆ ಬರ್ತಾನೆ ಅಂದ್ಬಿಟ್ಟು ಆಫ್ಟರ್ ಆಲ್ ಒಬ್ಬ ಡೈವರು, ನೀನೇನು ನನ್ನ ಹತ್ರ ಮಾತಾಡೋದು ತಗ್ಸು ತಲೆನಾ ಅಂತ ಹೇಳ್ತೇನೆ. ನಿನಗೆ ಹೇಳ್ತಾ ಇರೋದು ತಗ್ಸು ತಲೆನಾ ಅಂದಿದ ತಕ್ಷಣ ಮಹಾದೇವ ಕೋಪ ಮಾಡಿಕೊಂಡು ಹಾಗೆ ನಿಂತಿರ್ತಾನೆ. ನನ್ನ ಮಾತು ನಿನಗೆ ಅರ್ಥ ಆಗೋದಿಲ್ವಾ ಅಂತ ಹೇಳ್ಬಿಟ್ಟು ಮಹಾದೇವ ಕೆನ್ನೆಗೆ ಹೊಡೆದೇ ಬಿಡ್ತಾನೆ. ಕಾವ್ಯ ಬಂದ್ಬಿಟ್ಟು ಅವನ ಕೆನ್ನೆಗೆ ಬಾರಿಸ್ತಾಳೆ. ಅವ್ರ ಮೇಲೆ ಕೈ ಮಾಡೋಕೆ ಅಧಿಕಾರ ಯಾರು ನಿನಗೆ ಕೊಟ್ಟಿದ್ದು ಅಂದಿದ ತಕ್ಷಣ ಕಾವ್ಯ ಏನು ಮಾಡ್ತಾ ಇದೀಯಾ, ಅಲ್ಲ ಇವನೊಬ್ಬ ಡ್ರೈವರು, ಇವನಿಗೊಂದು ಎಜುಕೇಟೆಡ್ ಇಲ್ಲ, ಒಂದು ಪರ್ಸ್ನಲ್ ಇಲ್ಲ, ಒಂದು ಹೈ ಪ್ರೊಫೈಲ್ ಅಂದರೆ ಏನಂತ ಗೊತ್ತಿಲ್ಲ, ಇಂಥವನಿಗೋಸ್ಕರ ನನ್ನ ಗಂಡನ ಮೇಲೇ ಕೈ ಮಾಡ್ತೀಯ ಅಂದಿದ ತಕ್ಷಣ ಫ್ರೆಂಡಿಗೂ ಕೂಡ ಹಿಂದೆ ಮುಂದೆ ನೋಡದೆ ಕಾವ್ಯ ಕೆನ್ನೆಗೆ ಬಾರಿಸೇ ಬಿಡ್ತಾಳೆ. ಯಾರ ಬಗ್ಗೆನೇ ಮಾತಾಡ್ತಾ ಇದೆಯಾ, ಅವ್ರ ಬಗ್ಗೆ ನಿನ್ಗೇನು ಗೊತ್ತು, ನಿನ್ನ ಗಂಡ ಇಲ್ಲಿ ನಿಂತಿದ್ದಾನೆ ಅಲ್ವಾ, ಬಂದುಬಿಟ್ಟು ಶೇಕ್ ಹ್ಯಾಂಡ್ ಮಾಡಿದರೆ ಎಷ್ಟು ಇರಿಟೇಟ್ ಆಗೋ ಹಾಗೆ ಫೀಲ್ ಮಾಡ್ತಾನೆ ಗೊತ್ತಾ, ಫೋಟೋ ತೆಗಿಬೇಕಾದ್ರೆ ಭುಜದ ಮೇಲೆ ಹಾಕಿ ಭುಜ ಎಲ್ಲ ಸವರ್ತಾನೆ, ಇಂಥವ್ನ ಗಂಡನ ನೀನು ಮುಂದೆ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಕಾವ್ಯ ಹೇಳ್ತಾಳೆ. ಕಾವ್ಯ ಏನೇ ಮಾಡ್ತಾ ಇದೆಯಾ, ಅಲ್ಲ ಡ್ರೈವರ್ಗೋಸ್ಕರ ನಿನ್ನ ಫ್ರೆಂಡ್ ಗಂಡನ ಮೇಲೇ ಕೈ ಮಾಡ್ತೀಯ ಅಂದಿದ ತಕ್ಷಣ ಯಾರು ಡ್ರೈವರು, ಅವರು ಡ್ರೈವರ್ ಅಲ್ಲ, ನನಗೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ ಅಂತ ಕಾವ್ಯ ಹೇಳಿದ ತಕ್ಷಣ ಮಾದೇವಗಂತೂ ಫುಲ್ ಖುಷಿಯಾಗ್ಬಿಡುತ್ತೆ. ಕಾವ್ಯ ಏನೇ ಹೇಳ್ತಾ ಇದೆಯಾ, ಇಂಥವ್ರನ್ನ ನೀನು ಮದುವೆ ಮಾಡ್ಕೊಂಡಿದ್ಯಾ, ಇದನ್ನು ನಂಬೋಕ್ಕೆ ಸಾಧ್ಯ ಇಲ್ಲ ಅಂದಾಗ ನಂಬಬೇಕು ತೇಜು, ಜೀವನದಲ್ಲಿ ಎಲ್ಲದೂ ಕೂಡ ಒಂದೇ ರೀತಿ ಇರೋದಿಲ್ಲ ಅಂತ ಕಾವ್ಯ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ರಾಮ್ ಕೂಡ ಪ್ರೇಮ ಮತ್ತು ಸ್ನೇಹ ಬಗ್ಗೆ ಯೋಚನೆ ಮಾಡ್ತಾನೆ. ಯಾರು ಸರಿ ಯಾರು ತಪ್ಪು, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರ ಗುಣ ಸರಿ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಮು ತುಂಬಾ ಬೇಜಾರು ಮಾಡ್ಕೊಳ್ತಾನೆ. ಆವಾಗ ಕಾವ್ಯ ಕೂಡ ಎಲ್ಲರೂ ಇಲ್ಲಿಗೆ ಅವ್ರು ಬಂದಿದ ತಕ್ಷಣ ಡ್ರೈವರ್ ಅಂತ ನಿಮ್ಮ ಮನಸ್ಸಿಗೆ ಬಂದಾಗೆ ಮಾತಾಡಿದ್ರಿ, ಒಬ್ಬರೇ ಒಬ್ಬರು ಅವ್ರ ಹತ್ರ ಹೋಗಿ ನಿಮ್ಮ ಹೆಸರು ಏನು ಅಂತ ಯಾರಾದರೂ ಕೇಳಿದ್ರಾ, ಅಲ್ಲ ಅವರು ಡ್ರೈವರೇ ಆಗಿರಲಿ ಅವ್ರಿಗೆ ಅಂತ ವ್ಯಕ್ತಿತ್ವ ಇರುತ್ತೆ ತಾನೇ, ನೀವೆಲ್ಲ ಎಜುಕೇಟೆಡ್ ಓದಿದ್ದೀರಾ, ಆದರೆ ಯಾರ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂತ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಇಲ್ಲಿದ್ದಾರೆ ಅಲ್ವಾ ಮಹಾದೇವ, ಇವ್ರನ್ನ ನೋಡಿ ನೀವೆಲ್ಲರೂ ಕೂಡ ಕಲಿಬೇಕು ಅಂತ ಹೇಳ್ತಾಳೆ. ಕಾವ್ಯ ಸಾರಿ ಕಣೆ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದೆ ಅಂತ ಹೇಳಿದಾಗ ಇಷ್ಟು ತನಕ ನೀನೆಲ್ಲ ಮಾತಾಡಿದ್ದೀರ ಅಲ್ವಾ, ಅವ್ರಿಗೆ ಅವಮಾನ ಮಾಡಿದ್ದೀರ ಅಲ್ವಾ, ಅದ್ರ ಮುಂದೆ ನಿಂತು ಒಂದೇ ಒಂದು ಸಾರಿ ಯಾವುದಕ್ಕೂ ಕೂಡ ಸಮ ಇಲ್ಲ, ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳ್ಬಿಟ್ಟು ಮಹಾದೇವನ ಕರ್ಕೊಂಡು ಬರ್ತಾಳೆ. ಅವ್ರು ಅಷ್ಟೆಲ್ಲ ಮಾತಾಡ್ತಾ ಇದ್ರು, ತಪ್ಪಿದ್ರೂ ಕೂಡ ಅವ್ನಿಗೆ ಯಾಕೆ ವಾಪಸ್ ಹೊಡಿಲಿಲ್ಲ ಅಂತ ಕಾವ್ಯ ಕೇಳಿದಾಗ ಅಯ್ಯೋ ನಾನೇನು ಸುಮ್ಮನೆ ಇರಲಿಲ್ಲ, ನಿನ್ನ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನೆ ಇದ್ದೆ, ಇವಾಗ ನೋಡು ಸರಿಯಾಗಿ ಕೊಡ್ತೀನಿ ಅಂತ ಮಹಾದೇವ ಬಂದ್ಬಿಟ್ಟು ಅಣ್ಣ ಆವಾಗಲೇ ಏನೋ ಕೊಟ್ಟಿದ್ದೆ ಅಲ್ವಾ, ಅದನ್ನು ವಾಪಸ್ ಕೊಡಬೇಕು ಅಂತ ಬಂದಿದ್ದೀನಿ, ಹಳ್ಳಿ ಜನ ಹಂಗೆ ಕಣಣ್ಣ, ಯಾವತ್ತು ಯಾರ್ದು ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಇದು ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಬಾರಿಸಿ ಬಂದ್ಬಿಡ್ತಾನೆ. ಮಹಾದೇವ ಅಂತೂ ಜೀಪಲ್ಲಿ ಫುಲ್ ಖುಷಿಯಾಗಿರ್ತಾನೆ. ಏನಿವತ್ತು ಈ ರೀತಿ ಸಾಂಗ್ ಹಾಕಿದ್ಯಾ, ಅದು ವ್ಯಾಲ್ಯೂಮ್ ಜಾಸ್ತಿ ಇಟ್ಟಿದ್ಯಾ ಅಂತ ಕೇಳಿದಾಗ ಏನಿಲ್ಲ ಕಾವ್ಯ, ನನಗೆ ಕೋಪ ಬಂದಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಹಾಗೆ ಮನಸ್ಸಲ್ಲಿ ಏನಾದರೂ ಪ್ರೀತಿ ಇದ್ದರೆ ಹೇಗೆ ಹೇಳ್ಕೋಬೇಕು ಅಂತ ಮಾತೇ ಬರೋದಿಲ್ಲ ಕಾವ್ಯ, ಅದಕ್ಕೆ ಈ ಸಾಂಗ್ ಮೂಲಕ ನಿನಗೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಅಷ್ಟು ಜನದ ಮುಂದೆ ಇವರು ನನ್ನ ಗಂಡ ಅಂತ ಹೇಳಿದೆ ಅಲ್ವಾ, ನಿನ್ನ ಕಾಳಜಿ ನನಗೆ ಇವತ್ತು ಗೊತ್ತಾಯಿತು ಕಾವ್ಯ, ಇನ್ನು ಮುಂದೆ ನಿನಗೆ ಎಷ್ಟು ಬೇಕಾದರೂ ಬೈಯಿ, ಆದರೆ ನಿನ್ನ ಮನಸ್ಸಿನ ಮೂಲೆಯಲ್ಲಿ ಆ ಕಾಳಜಿ ಇದೆಯಲ್ವಾ, ಅದು ನನಗೆ ಇಷ್ಟ ಆಯಿತು ಅಂದಾಗ ಹಲೋ ಎಕ್ಸ್ಕ್ಯೂಸ್ ಮೀ, ಇದು ನಿನಗೋಸ್ಕರ ಮಾಡಿದ್ದಲ್ಲ, ಅವನು ತಪ್ಪು ಮಾಡ್ದ ಅದಕ್ಕೆ ಮಾತಾಡಿದೆ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡು ಕಾವ್ಯ, ಆದರೂ ನೀನು ನನಗೋಸ್ಕರ ಮಾತಾಡಿದೆ ಅಲ್ವಾ ಅಷ್ಟು ಸಾಕು ಅಂತ ಹೇಳ್ತಾನೆ. ಇಲ್ಲ ನಾನು ಮಾತ್ರ ನಿನ್ನ ಯಾವತ್ತೂ ಕ್ಷಮಿಸೋದಿಲ್ಲ, ಅವತ್ತು ಮದುವೆಯಲ್ಲಿ ಎಷ್ಟೆಲ್ಲ ಕಾಡ್ದೆ ಬೇಡದೆ, ಆದರೆ ನೀನು ಮದುವೆ ಆಗೋದನ್ನ ಬಿಟ್ಟ ಇಲ್ಲ ತಾನೇ, ಅದಕ್ಕೆ ನಿನಗೆ ಕ್ಷಮೆ ಅನ್ನೋದೇ ಇಲ್ಲ ಅಂದಾಗ ಕಾವ್ಯ ಎಂಥ ತಪ್ಪು ಮಾಡಿದ್ರು ಕ್ಷಮೆ ಅನ್ನೋದು ಇದ್ದೇ ಇರುತ್ತೆ, ಇವತ್ತಲ್ಲ ನಾಳೆ ಆ ಕ್ಷಮೆ ನಿನ್ನಿದ್ದ ಸಿಗುತ್ತೆ ಅನ್ನೋದು ನನಗೆ ಗೊತ್ತು ಬಿಡು ಅಂತ ಮಹಾದೇವ ಹೇಳ್ತಾನೆ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ಎಲ್ಲರೂ ಕೂಡ ವಿಚಾರಿಸಿ ರೆಸ್ಟ್ ಮಾಡೋಕೆ ಹೇಳ್ತಾರೆ. ಮಹಾದೇವ
ಟೆರೆಸ್ ಮೇಲೆ ಇರಬೇಕಾದ್ರೆ ಕಲ್ಯಾಣಿ ಬರ್ತಾಳೆ. ಮಾದೇವ ಹೋಗಿದ್ದ ಕೆಲಸ ಏನಾಯ್ತು ಅಂದಾಗ ಅಮ್ಮ ಮದುವೆ ಚೆನ್ನಾಗಾಯ್ತು ನಾನು ಕೇಳ್ತಾ ಇರೋದ್ರ ಬಗ್ಗೆ ಹೇಳು ಅಂತ ಕಲ್ಯಾಣಿ ಕೋಪ ಮಾಡ್ಕೊಂಡಿದ್ದ ತಕ್ಷಣ ಅಯ್ಯೋ ಅಮ್ಮ ಆ ಮದುವೆಲಿ ಏನೇನೋ ನಡೆದೋಯ್ತಮ್ಮ. ನೀನು ಹೇಳೋ ಥರ ನಿನ್ನ ಸೊಸೆನ ಕರ್ಕೊಂಡು ಹೋಗ್ತಾ ಇದ್ನ ಸಡನ್ನಾಗಿ ಟಯರು ಪಂಚರ್ ಆಯಿತು. ಏನೋ ಬಿಡು ಇನ್ನೊಂದು ಟಯರ್ ಇದೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ನಿನ್ನ ಸೊಸೆ ಕಾರ್ಡ್ ಚೆನ್ನಾಗಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೋದವಳು ಟಯರ್ ಚೇಂಜ್ ಮಾಡಿದ್ರೂ ವಾಪಸ್ ಬಂದಿರಲಿಲ್ಲ. ಹುಡ್ಕೊಂಡು ಓದೆ ಸಿಗಲೇ ಇಲ್ಲ ಅಂತ ಹೇಳ್ತೇನೆ. ಹೌದೇನೋ ಮಾದೇವ ಅಯ್ಯೋ ಶಿವನೇ ಅಂದಾಗ ನಾನು ಹಿಂಗೆ ಕಣಮ್ಮ ಅಯ್ಯೋ ಶಿವನೇ ನನ್ನ ಹೆಂಡ್ತಿ ಎಲ್ಲಪ್ಪ ನಮ್ಮಮ್ಮ ನೋಡಿದ್ರೆ ಪ್ರೀತಿನ ಗೆತ್ಕೊಂಬ ಅಂತ ಹೇಳಿದಾಳೆ. ನಾನು ನೋಡಿದ್ರೆ ಹೆಂಡ್ತಿನೇ ಕಳ್ಕೊಂಡಿದ್ದೀನಿ ಅಂತ ವಿಷ್ಣು ಎಲ್ಲರನ್ನೂ ಕೂಡ ಬೇಡ್ಕೊಂಡೆ ಕಣಮ್ಮ ಅಂದಿದ ತಕ್ಷಣ ಮುಂದೇನಾಯ್ತು ಮಾದೇವ ಅಂತ ಕಲ್ಯಾಣಿ ಕೇಳ್ತಾಳೆ. ಈ ಕಡೆ ಮಲ್ಲಿ ಅಟ್ಯಾಕ್ ಮಾಡಿರ್ತಾನೆ ಅಲ್ವಾ, ಅದನ್ನು ಹೇಳಿದರೆ ಗಾಬರಿ ಆಗ್ತಾಳೆ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ಎಲ್ಲ ವಿಚಾರನೂ ಕೂಡ ಹೇಳ್ತಾಳೆ. ಕಲ್ಯಾಣಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.